ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಬ್ಕಟ್ಟಿ. ನಾವಿವತ್ತು ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲೊಂದಾಗಿರುವಂಥ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರವನ್ನು ಲೋಕೋಪಯೋಗಿ ಸಚಿವ ಹಾಗೆಯೇ ಭಾವಿ ಮುಖ್ಯಮಂತ್ರಿ ಎಂದೇ ಭಾವಿಸಲ್ಪಟ್ಟಿರುವಂಥ ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಹಾಗಿದ್ರೆ ಬನ್ನಿ, ಲೋಕೋಪಯೋಗಿ ಸಚಿವರ ಕ್ಷೇತ್ರದಲ್ಲಿ ರಸ್ತೆಗಳು ಯಾವ ರೀತಿ ಇದೆ, ಜೊತೆಗೆ ಅಭಿವೃದ್ಧಿ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ನಾನಿದೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಅಲತಗ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮರಾಠಿ ಭಾಷಿಕರೇ ಇರೋದರಿಂದ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇಲ್ಲಿ ಕನ್ನಡ ಭಾಷಿಕರು ಇರುವಂಥದ್ದು. ಈ ಗ್ರಾಮದಲ್ಲಿ ಸಚಿವರಾದ ನಂತರ ಸತೀಶ್ ಜಾರಕಿಹೊಳಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ಸರ್, ನಮ್ಮ ಸಾವ್ಕಾರ 3 ಸಲ ಇಲ್ಲಿಂದ ಎಲೆಕ್ಟೆಡ್ ಆಗಿ ಬಂದಾರೆ. ಅವ್ರು ಎಲೆಕ್ಟೆಡ್ ಆಗಿ ಬಂದಾಗಿಂದಾರೆ ಇಲ್ಲಿ ನಾ ಫಸ್ಟ್ ಕೆಲಸ ಅವ್ರು ಮಾಡಿದಂದ್ರೆ ರೀ, ನಮ್ಮೂರದಿಂದ ನಮ್ಮ ಇದಕ್ಕೆ ರೀ ಏನ್ರಿ ಲಕ್ಷ್ಮೀ ಇದು ನಮ್ಮ ಮೋಹನ್ಗ ದಡ್ಡಿ ಜಾತ್ರೆ ಆಗ್ತದೆ ರೀ. ಅಲ್ಲಿ ಹೋಗ್ಬೇಕಾದ್ರೆ ಕಮ್ಮಿ 2.5-3 ತಾಸು ಆಗ್ತಿತ್ತು ಸರ್, ನಮ್ಮ ಇಲ್ಲಿಂದ ಅಲ್ಲಿ ಮಠ ಹೋಗ್ಬೇಕಾದ್ರೆ. ಆದರೆ ಅವ್ರು ರಸ್ತೆ ಮಾಡಾದ್ಮೇಲೆ ರೀ ಫಕ್ತ 15-30 ನಿಮಿಷ ಹೋಗ್ರಿ ನಾವು ಹೋಗಿ ತಲುಪ್ತೇವೆ ರೀ. ಅದು ಮೇನ್ ಅಂದರೆ ಅವ್ರ ಎಲ್ಲ ಜನ ಏನಂತಾರೆ ರೀ, ದೇವ್ರ ಮೇಲೆ ಅವ್ರ ನಂಬಿಕೆ ಇಲ್ಲ, ಅದು ಇಲ್ಲ ಅಂತ ಇದಲ್ಲ ಅಂತಾರೆ. ಆದರೆ ಮೇನ್ ಅಂದರೆ ಅವ್ರಿಗೂ ನಂಬಿಕೆ ಇದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಸರ್. ಅಂದರೆ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ 2.5-3 ತಾಸು ಹತ್ತಿತ್ತು ರೀ. ಅಂದರೆ 15-30 ನಿಮಿಷ ಒಳಗೆ ತಲುಪೋ ಕೆಲಸ ಈಗ ಸದ್ಯ ಮಾಡಿ. ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಪೈಕಿ ಅಗಸಗ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿನ ಕೆಲವೊಂದಿಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿಂದ ಶಿವಾಪುರವರೆಗೆ ರೋಡ್ ಮಾಡ್ಯಾರ ಸರ್. ಆಮೇಲೆ ಊರಿನ ರೋಡ್ಗಳು CC ರೋಡ್ಗಳು ಮಾಡ್ಯಾರ, ನೀರಿನ ವ್ಯವಸ್ಥೆ ಮಾಡ್ಯಾರ. ಇಲ್ಲೊಂದು ಹಂದಿಗ್ನೂರು ಮಲ್ಟಿ ವಿಲೇಜ್ ಅಂತೇಳಿ ಒಂದು ನೀರಿನ ವ್ಯವಸ್ಥೆದು ಸ್ಕೀಮ್ ಮಾಡ್ಯಾರ ಸರ್ ಪರಿಶಾನಟ್ಟಿಗೆ. ಅಲ್ಲಿಂದ ಒಂದು 20-22 ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರ ಸರ್. ಸಾಕಷ್ಟು ವ್ಯವಸ್ಥೆ ಮಾಡ್ಯಾರ ಸರ್. ಶಾಲೆಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ವರ್ಷ ಒಂದು ಶಾಲೆಗೆ 10-12 ಲಕ್ಷ ರೂಪಾಯಿ ಒಂದು ರೂಮನ್ನು ಕೊಡ್ತಾಯಿದ್ರು. ಈಗ ಹೊಸದಾಗಿ ಸರ್ ಒಂದು 3 ಕೋಟಿ ರೂಪಾಯಿ ಶಾಲೆಯನ್ನು ನಮಗೆ ಹೊಸದಾಗಿ ಪೂರ್ಣ ಶಾಲೆ ಒಂದು ಕಟ್ಟಕ್ಕೆ ಒಂದು 3 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡ್ಯಾರ ಸರ್. ಈ ಥರ ಸಾಕಷ್ಟು ಕೆಲಸಗಳನ್ನು ಸರ್. CC ರೋಡ್ಗಳ ಪ್ರತಿ ವರ್ಷ ನಮಗೆ ಕೊಡ್ತಾ ಇದ್ದಾರೆ ಸರ್. ಈ ವರ್ಷ ಒಂದು 2-3 ಮಾಡಿವೆ ಸರ್. ಈಗ ಮತ್ತೆ ಒಂದು 2-3 ಅದಾವೆ, ಅವನು ಮಾಡೋದಿದೆ ಸರ್. ಈ ಥರ ಅವ್ರನ್ನ ಎಷ್ಟು ಹೊಗಳಿದ್ರೂ ಕಡಿಮೆ ಸರ್. ಈಗ ಪೈಲ ಒಂದು 15 ವರ್ಷನ್ಯಾಗ ನಡ್ಕೋತ ಹೋಗುವಂಥ ಹಾಜರಾಕಿಲ್ಲ ಸರ್. ಇದು 15 ವರ್ಷನ್ಯಾಗ ಫಸ್ಟ್ ಅಂದ್ರೆ ಆ CC ರೋಡ್ ಮಾಡಿದ್ರೆ ಅಗಸ್ಯಾಕ್ರಿ ಸರ. ಈಗ ನಮ್ಮ ಊರಾಗ ಏನು ವರ್ಷನ್ಯಾಗ ಒಂದು 2-3 ರೋಡ್ ಮಾಡ್ಕೋತದಾರ ರೀ. ಒಂದು ರೋಡ್ ಆಗಲಿ ನೀರಾಗಲಿ ಒಂದು ಅಗಸಿಗೆ ಊರಂದ್ರೆ ಒಂದು 15 ವರ್ಷಕ್ಕೆ ಹೆಣ್ಮಕ್ಳು ನಮ್ಗೆ ಕೊಡ್ತಿರಕ್ಕಿಲ್ಲ ಸರ್. ಇಲ್ಲಿ ಒಂದು 22 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ನೀರು ತಂದಂಥ ಒಬ್ಬರ ವ್ಯಕ್ತಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ. ಅವ್ರು MLC ಆಗಿ ಬಂದು ಫಸ್ಟ್ MLC ಆಗಿ ಬಂದು ಜವಳಿ ಮಿನಿಸ್ಟರ್ ಅದಾದ್ರೆ. ಅದ್ರ ನಂತರ ಅವ್ರು ಇಲ್ಲಿ ಶಾಸಕರಾಗಿ ಇಲ್ಲಿ ಬಂದರು. ಶಾಸಕರಿಂದ 4ನೇ ಸಲ ಬಂದಾರ ರೀ. ಅವರಂಥ ವ್ಯಕ್ತಿ ಇಲ್ಲಿ ನಮ್ಮ ಯಮಕನಮರಡಿ ಕ್ಷೇತ್ರಕ್ಕೆ ಸಿಕ್ಕಿದ್ದ ನಮ್ಮ ಭಾಗ್ಯ ಅನ್ನೋದ್ರಿ. ಅಂಥ ವ್ಯಕ್ತಿ ಸಿಕ್ಕಾಗ ನಮ್ಮ ಈ ಕಡೆ ನಮ್ಮ ಯಮಕನಮರಡಿ ಕ್ಷೇತ್ರವನ್ನು ಗುಡ್ಡಗಾಡು ಪ್ರದೇಶ ಇದ್ದಂಗೆ ರೀ. ಎಲ್ಲ ಡೆವಲಪ್ ಮಾಡಿ ನಮ್ಮ ಊರಿಗೆ ಫಸ್ಟ್ ನೀರು ಇಡೋಕ್ಕೆಲ್ಲ 10 ಲಕ್ಷ ರೂಪಾಯಿ ಮಂಜೂರು ಮಾಡಿ ಒಂದು ಬಾವಿ ಖಂಡಿಸಿ ಬಾವಿಯಿಂದ ಪೈಪ್ಲೈನ್ ಮಾಡಿಸಿ ನಮ್ಮ ಊರಿಗೆ ನೀರು ಫಸ್ಟ್ ನಮ್ಮೂರಿಗೆ ಚಾಲೂ ಮಾಡಿದವರು MLA ಅವರು ಶಾಸಕರು. ಅವ್ರು ಎಷ್ಟು ಹೋಗಿದ್ರು ಸಾಲ್ರಿ. ಅವ್ರಂಥ ವ್ಯಕ್ತಿ ಸಿಗಬೇಕಾದ್ರೆ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊತೀವಿ ರೀ. ಮತ್ತು 199% ಅವ್ರಿಗೆ ನಾವು ಮಾರ್ಕ್ಸ್ ಕೊಡ್ತಾನೆ ರೀ. ಭಾವಿ ಮುಖ್ಯಮಂತ್ರಿಗಳು ಅಂಥೇಳಿ ಬಿಂಬಿತ ಆಗ್ತಾ ಇದ್ದಾರೆ ಅವರು. ಗೊತ್ತೈತಿ ನಿಮಗೆ? ಮುಖ್ಯಮಂತ್ರಿ ರೇಸ್ನೊಳಗೆ ಅದಾರ. ಅವ್ರಂತಿ ಮುಖ್ಯಮಂತ್ರಿ ಆಗೋರು 100-1%. ನಮ್ಮ ಭಾಗದ ಏನು ಜನ ಅದಾರಲ್ಲ ರೀ, ಆಲ್ಮೋಸ್ಟ್ ಕರ್ನಾಟಕ ಜನನ ಅವ್ರಿಗೆ ಬೆಂಬಲ ಅದಾರು. ನಾವೆಲ್ಲ ಬೆಂಬಲ ಅದಾವ ಅಂತ ಅವ್ರಿಗೆ ಹೇಳಿ ಅವರು 100% ಅವ್ರಿಗೆ ನಾವು ಇದನ್ನು ಕೊಡ್ತೇವೆ ರೀ. ನೀರು ಬೇಕೈತಿ, ರೋಡ್ ಐತ್ರಿ, ಎಲ್ಲ ಜಾರಕಿಹೊಳಿ ಬಂದ್ರೆ ಚಲೋ. ಮುಖ್ಯಮಂತ್ರಿ ಆಗಬೇಕು. ಬಯಸ್ತೇವೆ ರೀ ನಾವು. ನಂಬರ್ 1ದಾಗ ಬಯಸ್ತೇವೆ. ನಾನಿದೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೋಡ್ಕಿನಟ್ಟಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರನ್ನು, ಇಲ್ಲಿಯ ಪ್ರಮುಖರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಏನು 2008ರಿಂದ ಬಂದಾರ, ಪ್ರತ್ಯೇಕ 5 ವರ್ಷಕ್ಕೊಮ್ಮೆ ಡೆವಲಪ್ಮೆಂಟ್ ಕೆಲಸಗಳು ಯಾವುದೇ ಆಗಲಿ
ರೋಡ್ ಇರ್ಬೋದು, ಗಲ್ಲಿ ರೋಡ್ ಇರ್ಬೋದು, ಶಿಶಿ ರೋಡ್ ಇರ್ಬೋದು, ಶಿಶಿ ಗಟ್ರ ಇರ್ಬೋದು. ಇಲ್ಲಿಂದ ಘಟಪ್ರಭಾದಿಂದ ನೀರು ಏನು ತಂದಾರಲ್ಲ, ಅಲ್ಲಿಂದ ಇಲ್ಲಿ 10 ಹಳ್ಳಿ ನೀರಿಗೆ ಯಾವುದೇ ಈಗ ಮೇ ತಿಂಗಳ ನೀರು ಬೇರೆ ಕ್ಷೇತ್ರ ನೋಡ್ಬೋದು, ಇಲ್ಲೇ ಮಹಾರಾಷ್ಟ್ರ ನೋಡ್ಬೋದು ನೀವು. ಕನ್ನೆಟ್ಟಿ ಅಂತ ಊರೈತ್ರಿ, ಅಲ್ಲಿ ಹೋಗಿದ್ರೆ ಗೊತ್ತೈತಿ ನಿಮ್ಗೆ ಡೆವಲಪ್ಮೆಂಟ್ ಏನಂತ. ಮತ್ತು ಇಲ್ಲಿದ ಏನೋ ಗೊತ್ತೈತಿ ನಮ್ಗೆ ನೋಡ್ಬೋದು. ಯಾರು ಬಂದ್ರೆ ಮಣ್ಣು ಒಂದು ಜಾತ್ರೆ ಐತಿ ನಮ್ದು. ಏನು ನೀವು ಬುಡ್ಕೆಂಡು ನೋಡ್ರೆ ಸಿಂಗಾಪುರ್ ನೋಡಿದಂಗೆ ಆಗುತ್ತೆ, ಹಂಗೆ ಡೆವಲಪ್ಮೆಂಟ್ ಮಾಡ್ಯಾರ ಸರ್. ಈಗ ನೀವು ಬರ್ಬೋದು ನೋಡಿರ್ಬೋದು, ಎಲ್ಲ ಹೊಸ ರಸ್ತೆ ಮಾಡ್ಯಾರ. ಡೆವಲಪ್ಮೆಂಟಿಗೆ 1 ನಂಬರ್ ಐತಿ. ಅವ್ರಂತ MLA ಸಿಗಬೇಕಾದ್ರೆ ನಮ್ಮ ಕ್ಷೇತ್ರ ಮಂದಿ ಪುಣ್ಯ ಮಾಡಿರ್ಬೇಕಂತ ನಾವು ಹೇಳ್ತೀವಿ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಮಿನಿಸ್ಟ್ರಿಗೆ? ನಾವು 100 100ಕ್ಕೆ ಕೊಡ್ತಾರೆ, 100ಕ್ಕೆ 100. ಇಡೀ ಕರ್ನಾಟಕದಾಗ 224 MLA ಇದಾಗ ನಮ್ಮ ಸತೀಶ್ ಜಾರಕಿಹೊಳಿ ಅಂತ MLA ಯಾರೂ ಇಲ್ಲ. ಮೋದಿನ ಹೋಲಿಸ್ರ ಸತೀಶ್ ಜಾರಕಿಹೊಳಿ ಇದ್ದಂಗೆ. ಹಂಗೆ ಇಡೀ ಕರ್ನಾಟಕದಾಗ ಟಾಪ್ MLA ಮತ್ತು ಕೆಲಸಗಾರ, ಹೆಚ್ಚು ಮಾತಾಡೋದಿಲ್ಲ. ಹಂಗಾಗಿ ಈಗಾಗಲೇ PWD ಮಂತ್ರಿ ಅದಾರ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅದಾರ. ಆದ್ರೆ ಏನು ಎಲ್ಲ ಎಷ್ಟು ರಸ್ತೆಗಳು ಅದಾವೆ, ಹೊಲದಾಗಿನೂ ಸಕಾಟ್ ರಸ್ತೆಗಳು ತೊಗೊಂಡಾರ. ಹೀಗಾಗಿ ಎಲ್ಲ ಬೆಳಗಾವ್ದು ರಸ್ತೆ, ಸಿಟಿದು, ಹಳ್ಳ್ಯಾಗಿನವ ನಾವು ಬೆಳಗಾವಿ ಸಿಟಿ ಲೆವೆಲ್ಕಿಂತ ನಾವು ಹಳ್ಳ್ಯಾಗಿನಾರು ಸುಧಾರಿಸಿದೆವು. ಹಿಂಗೆ ನಮ್ಮ ಸತೀಶ್ ಜಾರಕಿಹೊಳಿ ಮಾಡಿದಾನ. ಇಂಥ MLA ಸಿಗ್ಬೇಕಾರ ನಾವು ಏನೋ ಪುಣ್ಯ ಮಾಡಿದ್ದೇವೆ ಹಂಗೆ ಅನಿಸ್ತೈತಿ. ಇಡೀ ಕರ್ನಾಟಕ ಜನನ ಅಂತ ಇದೆ ಸರ್, ಇಂಥ CM ನಮಗೆ ಬೇಕಂತ ಹೇಳಿ. ಹೀಗಾಗಿ ನಮ್ಮ ಕ್ಷೇತ್ರದ ನಮಗೊಂದು ಹೆಮ್ಮೆ ಏನು ಅನ್ಸರ್ ಅಂದ್ರೆ, ನಮ್ಮ ಕ್ಷೇತ್ರದ ನಾವು ಮುಂದಿನ ಸಲಕ್ಕಾಗಲಿ ಈ ಸಲಕ್ಕಾಗಲಿ ಒಂದು CM ಆಗ್ತಾರೆ ಅನ್ನೋದು ನಮ್ಮದೊಂದು ಕನಸರ್. ಯಾಕಂದ್ರೆ ಅದ್ರ ಜೊತೆಗೆ ನಮ್ಮದು ಬೆಳಗಾವಿ ಜಿಲ್ಲಾನು ಡೆವಲಪ್ಮೆಂಟು, ನಮ್ಮ ಕ್ಷೇತ್ರನೂ ಡೆವಲಪ್ಮೆಂಟ್ ಆಗ್ತೈತೆ ಅನ್ನೋದು ನಮ್ಮದು. ಅದರಲ್ಲಿ ನಮ್ಮ ಬೋಡ್ಕೆಂಟು ಊರು ಅಂತ ಸರ ಕಡೂಲಿ ಜಿಲ್ಲಾ ಪಂಚಾಯತಿ ಒಳಗೆ ಬೋಡ್ಕೆಂಟು ಊರಿಗೆ ಹೈಯೆಸ್ಟ್ 2ನೇ ನಂಬರ್ ವೋಟಿಂಗ್ನಾಗ ನಾವು ಸಾವುಕಾರಿಗೆ ಇದಾಗ ಮಾಡ್ತಿರ್ತೀವಿ. ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಣ್ಣಿಕೇರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಒಂದಿಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಮಿನಿಸ್ಟ್ರು, PWD ಮಿನಿಸ್ಟ್ರು, ಇನ್ನೊಂದು ಕಡೆ ಏನಂತಂದರೆ ಪ್ರಭಾವಿ ನಾಯಕರು, ಜೊತೆಗೆ ನಿಮ್ಮ ಕ್ಷೇತ್ರದ ಶಾಸಕರು. ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ರಸ್ತೆಗಳ ಅಭಿವೃದ್ಧಿ ಹೇಗಿದೆ ಅಂತ? ಡೆವಲಪ್ಮೆಂಟ್ ಮಾಡಿದಾರೆ ಅನ್ನೋಕ್ಕಿಂತನೂ ಒಂದು ಮಹಾ ಡೆವಲಪ್ಮೆಂಟ್ ಮಾಡಿಬಿಟ್ಟಾರ ಅವರಲ್ಲಿ. ಯಾಕಂತಂದ್ರೆ ನಾವು ಈಗ ಒಂದು 10-12 ವರ್ಷ ಹಿಂದ್ಗಡೆಯಲ್ಲಿ ಬಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲಾಗಂಥದ್ದು ಬರೋರಲ್ಲಿ. ಯಾವಾಗ ಅವ್ರು ಎಮ್ಕಲ್ಮಂಡಿ ಬಾಗೇವಾಡಿ ಕ್ಷೇತ್ರ ಚೇಂಜ್ ಆಗಿ ಎಮ್ಕಲ್ಮಂಡಿ ಕ್ಷೇತ್ರ ಆಯಿತು, ಅವಾಗಿ ನಮ್ಮ ಎಮ್ಕಲ್ಮಂಡಿ ಕ್ಷೇತ್ರದ ಒಂದು ನಕ್ಷತ್ರ ಚೇಂಜ್ ಆಗಿಬಿಟ್ಟಂಗೆ ಆಗ್ಯದ. ಮೊದಲಿಂದ 30 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ದು, ಅವ್ರು ಇದ್ದಂದು ಎಲ್ಲ ನಮ್ಮ ಕೆಲಸ ಆಗ್ಯಾವ. ಯಾವುದೂ ಕೆಲಸ ಪೇಂಡಿಂಗ್ ಇಲ್ಲ. ಅಭಿವೃದ್ಧಿ 1 ನಂಬರ್ ಮಾಡ್ಯಾರ. ಊರು ಹೆಂಗೆ ಊರು ಉದ್ಧಾರ ಆಗೈತ್ರಿ? ಉದ್ಧಾರ ಐತಿ. ಯಾವುದೂ ಕೆಲಸ ಬಿಟ್ಟಿಲ್ಲ. ನಾವು ಹೇಳಿದ್ದೆಲ್ಲರೂ ಮಾಡ್ಯಾರ ಅನ್ನೋರ. ಈಗ ಏನು ಹೇಳ್ತೀರಿ ನಿಮ್ಮ MLA ಅವ್ರ ಬಗ್ಗೆ? MLA ಅವ್ರ ಬಗ್ಗೆ ಹೇಳೋದೇನು ನಮ್ಮದು ಅಷ್ಟು ಇದಾಗಿಲ್ರಿ ಸರ್. ಈಗ ಅವ್ರು ಹೇಳುವಂಥ ಅವಶ್ಯಕತೆನೇ ಇಲ್ಲರಿ ಸರ್. ಅವ್ರು ನಾವು ಹೇಳ್ರೂ ಮಾಡೋದಿಲ್ಲ, ಹೇಳ್ರೂ ಅವ್ರು ಇದು ಮಾಡೋದಿಲ್ಲ ರೀ. ಹೇಳ್ತಿಕ ಪೈಲ ನಮ್ಮ ಊರು ಕೆಲಸ ಮಾಡ್ತಾರೆ ಅವ್ರು. ಇದನ್ನು ಹೇಳ್ರೆ ಅಷ್ಟೇ ಸಾಕ್ರಿ, ಹೇಳ್ರೆ ಅಷ್ಟು ತಬಡ್ ಆ ಕೆಲಸ ಓಕೆ ಆಗ್ತೈತಿ. ಬರ್ತಾರೆ ಭೇಟಿ ಹಾಕಿರಿ ನೀವು? ಭೇಟಿ ಆಗ್ತಾರೆ. ಏನು ಕೆಲಸ ಶಿಲ್ಲಕ್ಕೆ ಇಟ್ಟಿಲ್ರಿ. ಅವ್ರು ಬಂದು ಭೇಟಿಯಾರ, ನಾವು ಭೇಟಿಯಾಗಿ ಹೋದ್ರು ಹೊರಗೆ ಬಂದ ಕಷ್ಟ ನಮಗೆ ಭೇಟಿ ಹೋಗ್ತಾರೆ ರೀ. ಅವ್ರದ್ದು ಏನು ಇದಾಗಿಲ್ಲ ರೀ. ಮನೆ ತೆಗೆ ಹೋದ್ರು ನಮಗೆ ಇದಾಗ ಮಾಡ್ತಾರೆ. ಯಾವ ಸಮಸ್ಯೆ ಇಲ್ಲ. ನಿಮ್ಮ ಊರಾಗ ರೋಡ್ ಗೀಡ್ ಹೆಂಗೆ ಎಲ್ಲ ಚೌಕ್ ಮಾಡ್ಯಾರ, ಅವರೇ ಮಾಡ್ಯಾರೆಲ್ಲ. ಅವಾಗ ಭೇಟಿ ಹಾಕಿರಿ ನೀವು? ಹೋದಾಗ ಹೋದಾಗ ಭೇಟಿ ಆಗ್ತಾರೆ. ನಾವು ಬಂದಾಗ ಹೋದ್ರೆ ಗಜಿಗೆ ನಮಗೆ ಭೇಟಿ ಆಗ್ತಾರೆ ಅವ್ರು. ಮಣ್ಣಿಕೇರಿ ಅಂದ್ರೆ 1 ನಂಬರ್ ಅಂತ ಹೇಳ್ತಾರೆ ಅವ್ರು. ನಾನಿದೀಗ ಕೇದ್ನೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸ್ತೀನಿ. ನಮ್ಗೆ ಯಾವಾಗ ಹೋದ್ರು ಭೇಟಿ ಆಗ್ತಾರೆ, ಭೇಟಿ ಆಗ್ತಾರೆ. ಡೆವಲಪ್ಮೆಂಟ್ ಮಾಡಿದ್ದಾರೆ, ರಸ್ತೆ ಮಾಡ್ಯಾರ ನೋಡ್ಲಿ. MLA ಸರ್ ಅವರ ಕರ್ನಾಟಕದ 1 ನಂಬರ್ MLA ರೀ. ಕೆಲಸದಾಗ ಏನೂ ಇದಾಗಿಲ್ಲ ರೀ. ಕೆಲಸ 1 ನಂಬರ್ ಮಾಡ್ತಾರೆ ರೀ. ರೋಡ್ ಆಗಲಿ, ಸ್ಕೂಲ್, ಕನ್ನಡ ಮರಾಠಿ ಸ್ಕೂಲ್ ರೀ, ಮಂಗಲ ಕಾರ್ಯಾಲಯ ರೀ, ನಮ್ಮ ದೇವಸ್ಥಾನ ರೋಡ್ ಇಟ್ಟರೆ ಅಡ್ಯಾಗ ಹೋದಿತ್ತು ರೀ. ಆ ರೋಡನ್ನು ಡಾಂಬರೀಕರಣ ಮಾಡಿದ್ದಾರೆ ರೀ. ಎಲ್ಲ ಸೋಯ್ ಐತ್ರಿ. ಸಾವುಕಾರ ಬಗ್ಗೆ ಏನೂ ಇದಾಗಿಲ್ಲ ರೀ. ಕೆಲಸ ಬೇಕಾದ್ರೆ 1 ನಂಬರ್. ಎಷ್ಟು 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ MLA ಗೆ? ನಾವು 100ಕ್ಕೆ 100 ಕೊಡ್ಬೋದು ರೀ ಅವ್ರಿಗೆ ರೀ. ಹಂಗೆ ಅವರ ವ್ಯಕ್ತಿ ಆಧಾರನೇ ರೀ ಅವ್ರು. ನಮ್ಮ ಕರ್ನಾಟಕದಾಗ 1 ನಂಬರ್ MLA ಅಂದ್ರೆ ಅವರೇ ರೀ, ಸತೀಶಣ್ಣ ಜಾರಕಿಹೊಳಿ. ಅವರು MLA ಆದಾಗಿಂತ ನಮ್ಮ ಊರಿಗಂತೂ ಏನು ಕಡಿಮೆ ಇಲ್ಲ ರೀ ಅಭಿವೃದ್ಧಿ ಆಗಕ್ಕೆ. ಅಭಿವೃದ್ಧಿ ಒಳಗೆ ಏನೂ ಬಿಟ್ಟಿಲ್ಲ ಸರ್. ಇದೇ ಇದ್ರೊಳಗೆ ಮೊದಲು ಕಲ್ಲಾಗಿರ್ತಾರೆ ಸರ್, ಈಗ ಕಾಂಕ್ರೀಟ್ ಮಾಡ್ಯಾರ. ನಾನಿದೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ದೇವಗಿರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿಷ್ಟು ಜನರನ್ನ ನಾನು ಮಾತಾಡಿಸ್ತೀನಿ. ಯಾವುದೋ ಒಂದು ನಮ್ಮ ದೇವಸ್ಥಾನಕ್ಕಾಗಲಿ, ಈಗ ನಮ್ಮ
ಈಗಾಗಲೇ ನಾವು ಜಮಲಿಂಗೇಶ್ವರ ಕಲ್ಯಾಣ ಮಂಟಪವನ್ನು ಹೊಸದಾಗಿ ಕಟ್ತಾ ಇದ್ದೀವಿ. ಅದಕ್ಕೂ ಕೂಡ ಸತೀಶಣ್ಣ ಜಾರಕಿಹೊಳಿ ಅವರು 40 ಲಕ್ಷ ಮಂಜೂರಾತಿಗೋಸ್ಕರ ತಮ್ಮ ಸಹಿಯನ್ನು ಮಾಡಿ ಲೆಟರನ್ನು ಮುಜರಾಯಿ ಇಲಾಖೆ ಕೊಟ್ಟಿದ್ದಾರೆ. ಅದರದ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಟ್ರಸ್ಟಿನ ಅಧ್ಯಕ್ಷರು. ಈಗಾಗಲೇ ಅವರು ನಮ್ಮ ಊರಿಗೆ ಇದು ಗ್ರಾಮ ಪಂಚಾಯತಿಯಿಂದ ಸಹಿತ ನಮ್ಗೆ ಏನೋ ಕೆಲಸ ಇದ್ರೂ ಅವರು ಸಹಾಯ ಮಾಡಿ ಮೇಲ್ದರ್ಜೆಗೆ ಏರಿಸಿ ನಮ್ಮ ಮೇಲ್ದರ್ಜೆಗೆ ಹೋಗಿ ಅವರು ನಮ್ಮ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಯಾವ ನಮ್ಮ ಏನೋ ಒಂದು ಹರಕತ್ ಐತಿ ತ್ರಾಸ್ನಾಗ ಅದಾರ ಅಂತಂದ್ರೆ ಅದನ್ನೂ ಸಹಿತ ಮಾಡಿಕೊಟ್ಟಿದ್ದಾರೆ. ಫೌಂಡೇಶನ್ ವತಿಯಿಂದ ನಮ್ಮ ಸಂಘಗಳಿಗಾಗಲಿ ಇವಾಗಲಿ ಗಣೇಶ ಮಂಡಳಗಳಿಗಾಗಲಿ ಎಲ್ಲ ಸಹಾಯ ಮಾಡಿ. ಅವರು ಆಯ್ಕೆಯಾಗಿ ಬರಬೇಕಾದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳೇ ಕಾರಣ ಅದಕ್ಕೆ. ಮತ್ತು ಅವ್ರು ಯಾವಾಗಲೂ ಜನರ ಜೊತೆಗೆ ಬೆರೆಯುವಂಥ ಒಂದು ರೀತಿ ಏನಿದೆಯಲ್ಲ, ಯಾವುದೇ ಜನ ಹೋಗಲಿ, ದೊಡ್ಡವ್ರು ಹೋಗಲಿ, ಸಣ್ಣವ್ರು ಹೋಗಲಿ, ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಅವರ ಸಮಸ್ಯೆ ಏನಿದೆ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರನ ಒದಗಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ಈಗ ಅವ್ರು ಸತತವಾಗಿ 4ನೇ ಸಲ ಆರಿಸಿ ಬಂದಾಗ ಕೂಡ ಈ ನಮ್ಮ ಊರು ಗ್ರಾಮದಲ್ಲಿ ಭಾಳಷ್ಟು ಕಾಮಗಾರಿಗಳು ಪೆಂಡಿಂಗ್ ಉಳಿದಿದ್ದು ರೀ. ಅವ್ರು ಬಂದ ನಂತರ ನಮ್ಮೂರಲ್ಲಿ ಈಗ ನಮ್ಮ ಗ್ರಾಮದಲ್ಲಿ ರಸ್ತೆ ಆಗಲಿ, ಆಮೇಲೆ ಶಿಕ್ಷಣದ ಬಗ್ಗೆ ಆಗಲಿ, ಇವೆಲ್ಲ ಏನು ಕಾರ್ಯಗಳಿದ್ದಿಲ್ಲ ಅವರ ಮುಖಾಂತರ ಎಲ್ಲ ಕಾರ್ಯಗಳಾಗಿದ್ದಾವೆ. ಆಮೇಲೆ ಈಗ ಅವರ ಪಿರಿಯಡಿನಲ್ಲೇ ಈಗ ಬೆನ್ನಾಳಿ ಅಥವಾ ಇಲ್ಲಿಂದ APMC ರೋಡು ಅವರ ಅನುದಾನದಲ್ಲೇ ಆಗಿತ್ತು. ಸತತವಾಗಿ ಮಳೆ ಜಾಸ್ತಿ ಇರೋದರಿಂದ ಸ್ವಲ್ಪ ರೋಡ್ಗಳು ಈಗ ಸ್ವಲ್ಪ ಕೆಟ್ಟಿದೆ. ಅವು ಕೂಡ ಸಹಿತ ಈಗ ಬರುವ ದಿನಗಳಲ್ಲಿ ಅವರು ಮಾಡಿಕೊಡಲಿದ್ದಾರೆ. ಅದೇ ರೀತಿಯಾಗಿ ಅವರು ನಮ್ಮ ಗ್ರಾಮಗಳಿಗೆ ಬಂದಾಗ ನಮ್ಮ ಏನೋ ಸಮಸ್ಯೆ ಇದ್ರೂ ತ್ವರಿತವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಮತ್ತು ಅವರು ಒಂದು ಜನಪ್ರಿಯತೆ ಆಗಲಿಕ್ಕೆ ಕಾರ್ಯಕರ್ತರ ಬಗ್ಗೆ ಭಾಳ ಅಂದ್ರೆ ಕಾಳಜಿ ವಹಿಸ್ತಾರೆ ಅವರು. ಸತೀಶ್ ಜಾರಕಿಹೊಳಿ ಸಾಹೇಬ್ರಿ ಇಲ್ಲಿ ಭಾಳಷ್ಟು ನಮ್ಮಲ್ಲೇ ನಮ್ಮ ಗ್ರಾಮೀಣ ಭಾಗದಾಗ ರೀ ಇಷ್ಟು ಎಮ್ಕಲ್ಮಡಿ ಮತಕ್ಷೇತ್ರದಾಗ ಭಾಳಷ್ಟು ಇಂಪ್ರೂವ್ ಮಾಡಿದ್ದಾರೆ ರೀ. ಅವರಷ್ಟು ಯಾರು ಸಚಿವರು ಯಾರು ಎಲ್ಲಿ ಬಂದಿದ್ದವ್ರು ಮಾಡಿರ್ಕಿಲ್ರಿ, ಪೈಲಾನು ಮಾಡಾಕಿಲ್ರಿ. ಖರೆ ಈಗಾದರೂ ಅವ್ರು ಎಲ್ಲರೂ ಇದ್ರ ಸಂಬಂಧ ಕೆಲಸ ಭಾಳ ಅಂದ್ರೆ ಊರಿಗೆ ಏನೇನು ರಸ್ತೆ ಆಗಿರ್ಬೋದು, ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಕಡೋಲಿ ಊರಿಗೆ ರೀ ರಸ್ತಾಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು ರೀ ಅವ್ರ ಫಂಡ್ ಒಳಗೆ ರೀ, ಮತ್ತು ಲೈಟ್ ಈ ಕಂಬಗಳಾಗಿರ್ಬೋದು ರೀ. ಯಾವುದೋ ಒಂದು ಅವ್ರು ನಮ್ಮ ಊರಿಗೆ ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಅವರಂಥ ಸಚಿವರ ಈ ಇದ್ರೊಳಗೆ ಯಾರೂ ಇಲ್ಲ. ಹಂಗೆ ಅವ್ರು ನಮಗೆ ಮೆಚ್ಚುಗೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. MLA ಬಗ್ಗೆ ಹೇಳ್ಬೇಕಂದ್ರೆ ಸರ ಸಾವ್ಕಾರ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಮ್ಮಿನ ರೀ. ಅವ್ರ ಏನೋ ಒಂದು ಊರಾಗ ಹಿಂಗೆ ರೋಡ್ ಬೇಕಂದ್ರೆ ಆಗಿಂದಾಗ ಕೆಲಸ ರೀ, ಏನೂ ಕೆಲಸ ಆಗಿಂದಾಗ ಕೆಲಸ ಮಾಡ್ತಾರೆ ರೀ. ಸಾವ್ಕಾರ ಬಗ್ಗೆ ಅಂದ್ರೆ ನಮಗೆ ಈಗ ಈ ಕ್ಷೇತ್ರಿಗೆ MLA ಸಿಗಬೇಕಂದ್ರೆ ನಮ್ಗೆ ದೇವ್ರು ಸಿಗಂಗೆ ಐತಿ ರೀ ಅವ್ರು ಸಾವ್ಕಾರ ಬಗ್ಗೆ ರೀ. ಈಗ ಅವರು CM ಆಗಬೇಕು ಅಂತೇಳಿ ಕನಸಿಟ್ಕೊಂಡಿದ್ದಾರೆ. ಜೊತೆಗೆ ಆ ಬಗ್ಗೆ ಭಾಳಷ್ಟು CM ಆಗಬೇಕು ಅಂಥೇಳಿ ಯೋಚನೆ ಇದೆ. ನೀವೇನು ಹೇಳ್ತೀರಿ ಅದಕ್ಕೆ ಕ್ಷೇತ್ರದ? CM ಆದ್ರೆ ಮಾತ್ರ ಭಾಳ ಚಲೋ ಇದೆ. ನಮ್ಮ ಎಮ್ಕಂಬಂಡಿ ಕ್ಷೇತ್ರ ಅಲ್ರಿ, ನಮ್ಮ ಉತ್ತರ ಕನ್ನಡ ಇದ್ರಲ್ಲ ಕ್ಷೇತ್ರ ಎಲ್ಲ ಸುಧಾರಣೆ ಇದು ಸಾವ್ಕಾರ ಆದ್ರ ರೀ. ಸತೀಶಣ್ಣ ಜಾರಕಿಹೊಳಿ MLA ಅದರಲ್ರಿ. CM ಆದ್ರೆ ನಮಗೆ ಭಾಳ ಚಲೋ ಐತ್ರಿ, ಭಾಳ ಗುಣ ಐತ್ರಿ. ಮತ್ತಷ್ಟು ಇನ್ನೂ ಒಂದು ಹೇಳ್ಕೋದಷ್ಟು ಹೇಳ್ಕೊಬೋದು ರೀ. ಇದು ಮಾಡಿಕೊಡೋದು ಎಲ್ಲರೂ ಮಾಡಿಕೊಡ್ತಾರೆ ರೀ ಅವರು ಸಾವ್ಕಾರ. ಏನು ಹೇಳ್ತೀರಿ ನಿಮ್ಮ MLA ಬಗ್ಗೆ? ನಮ್ಮ MLA ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ ರೀ. ಯಾಕಂದ್ರೆ ಈ ಕೊಡಲಿ ಇದು ಮತಕ್ಷೇತ್ರದಾಗ ಇದು ಎಮ್ಕಲ್ಮಂಡಿ ಮತಕ್ಷೇತ್ರದಾಗ ಕೊಡಲಿ ಅಂತ ಗ್ರಾಮ ಇದೆ. ಈ ಕೊಡಲಿ ಜಡಪಿದಾಗ ಯಾವ ಊರಿಗೆ ಹೋದ್ರೂ ಪ್ರತಿಯೊಂದು ಊರಿಗೆ ರಸ್ತೆಗಳು ಯಾವ ಶಾಲಾ ಕಾಲೇಜ್ಗಳು ಎಲ್ಲ ಅಭಿವೃದ್ಧಿ ಮಾಡಿದಾರೆ ನಮ್ಮ ಶಾಸಕನ ಸಚಿವನ ಜಾರಕಿಹೊಳಿ ಅವರು. ಅವ್ರ ಅಭಿವೃದ್ಧಿ ನಾವು ನೋಡ್ತಿದ್ದೆವು. ಇಲ್ಲಿ ಯಾರು ಬಂದು ಕ್ಯಾರಿ ಏನೂ ಮಾಡಿಲ್ಲ. ಹಿಡ್ದಿನ ಯಾರು MLA ಹಿಂದಿದ್ರೆ ಅವ್ರು ಯಾರು ಏನೂ ಅಭಿವೃದ್ಧಿ ಕಾಣಕ್ಕಲ್ಲ. ನಾವು ಈಗೇನು ನಮ್ಮ ಸಚಿವನ ಜಾರಕಿಹೊಳಿ ಬಂದಂದ ನಾವಿಲ್ಲಿ ಶಾಲಾ ಕಾಲೇಜುಗಳು ಮಕ್ಕಳಿಗೆ ಅಭಿವೃದ್ಧಿ ಯಾವುದೋ ಒಂದು ಇದ್ರಾಗ ಅವ್ರು ನೋಡ್ಬೇಕಾದ್ರೆ ಅವ್ರು ನಮ್ಮ ಸಚಿವನ ಜಾರಕಿಹೊಳಿ ನೆನಪು ಬರ್ತಾರೆ ನಮ್ಗೆ. ನಾನಿದೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಕೊನೆಯ ಹಳ್ಳಿ, ಅದರಲ್ಲೂ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕುರಿಹಾಳ್ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಊರಿಗೆ ರೋಡು ಮಾಡಿದಾರು, ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿದಾರು, ಎಲ್ಲ ಕೆಲಸ ನಮ್ಮದು ಓಕೆನ ಮಾಡಿದಾರು. ನಮ್ಮದೇನು ಪೆಂಡಿಂಗ್ ಇಟ್ಟಿಲ್ಲ. ನಮ್ಮ ಭಾಗದ MLA ಸತೀಶಣ್ಣ ಜಾರಕಿಹೊಳಿ ಅವರು ಏನೂ ಕೆಲಸ ನಮ್ಮ ಊರಿಗೆ ಇಡಬಾರ್ದಂಗೆ ಅವ್ನ ಮನಸ್ಸಿಗೆ ಕೊಟ್ಟು ಕೆಲಸ ಮಾಡಿಸಿದ. ಈಗ ರಸ್ತೆ ಇದು ಎಲ್ಲ ಮೊದಲಿಗೆ ಹೆಂಗಿದ್ದು ಈಗ ಹೆಂಗ್ರಿ? ನೀವೆಲ್ಲ ಹಳೆ ಎಲ್ಲ ಅವರಿಂದ ಎಲ್ಲ ಸುಖಲಾಗಿತ್ತು ರೀ. ಎಲ್ಲ ಕೆಲಸ ಮಾಡಲ್ದಾರ ಅವ್ರು. ಜಾರಕಿಹೊಳಿ ಏನಕ್ಕೆ ಕೆಲಸ ತಪ್ಪೇನು ಮಾಡಿಲ್ಲ, ಎಲ್ಲ ಕೆಲಸ ಪಾರ ಹಸದಾರ. ಅವ್ರು ಏನಾದರೂ ಬರ್ತಾರೆ ಇಲ್ಲಿ? ಬರ್ತಾರೆ, ಕೈ ಬಂದು ಭೇಟಿ ಆಗ್ತಾರೆ. ಹೌದು, ಕಾರ್ಯಕ್ರಮ ಬಂದು ಬರ್ತಾರೆ. ರಸ್ತೆ ಇದು ಮಾಡ್ಯಾರಿ? ಮಾಡಿದಾರೆ, ಇನ್ನೂ ಮಾಡೋ ಅದಾವು ಮಾಡಲ್ದಾರ.
ಆ ಕಡೆ ಇದಕ್ಕೆ ಇಲ್ಲಿಗೆ ಹೋಲಿಕೆ ಮಾಡಿದರೆ ಹೆಂಗಿದೆ ರಸ್ತೆಗಳು ಡೆವಲಪ್ಮೆಂಟ್? ಆ ಕಡೆದಕ್ಕೆ ಈ ಕಡೆದಕ್ಕೆ ನೂರಕ್ಕೆ ಟಕ್ಕೆ ಫರಕ್ ರೀ. ಮಹಾರಾಷ್ಟ್ರದಾಗ ಈಗ ಮನುಷ್ಯ ಹೋಗ್ಬೇಕಾರೆ ಕಾಲಾದಿ ಹೋದಂಗೆ ರೀ ರೋಡಿಗೆ. ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾರೆ ನಮಗೆ ಒಂದು ದಿವಸ ಹೋಗ್ಬೇಕಾರೆ ಇದಾಗ್ತೈತೆ ರೀ. ಮತ್ತು ಎಲ್ಲ ಅನುಕೂಲ ಐತಿ ರೀ. ರಸ್ತೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ರೀ. ಊರಾಗೆಲ್ಲ ಅಭಿವೃದ್ಧಿ ಕೆಲಸ ಆಗಿದಾವೆ. ಯಾವ ಕೆಲಸ ಅಂತ ಯಾವ ಕೊಡ್ತಿಲ್ಲ. ಮತ್ತು ಸಾವುಕಾರ ಯಾವಾಗೂ ಇಮಿಡಿಯೇಟ್ಲಿ ಒಂದು ಕಾರ್ಡ್ ಕೊಟ್ಟರೆ ಊರಿಗೆ ವಿಸಿಟ್ ಮಾಡ್ತಾರೆ. ಅವ್ರ ಮನೆ ಫ್ಯಾಮಿಲಿನೇ ವಿಸಿಟ್ ಮಾಡ್ತಾರೆ, ಹಾಗೇನಿಲ್ಲ. ಎಮ್ಕಲ್ಮಡಿ ಕ್ಷೇತ್ರ ಅಂದ್ರೆ ಒಂದು ದೇವ್ರ ಸಮಯ ನೋಡ್ಕೊಳ್ತಾರೆ ಜನ. ಯಾವ ಸಣ್ಣ ಮಕ್ಕಳು ಹೋಗಲಿ ದೊಡ್ಡವ್ರು ಹೋಗ್ರಿ ಬೇರೆ ಯಾರು ಬೇಕಾದ್ರೂ ಹೋಗ್ರಿ ಅವ್ರ ಸಮಸ್ಯೆ ಏನೈತಿ ಎಲ್ಲ ಕೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ ರೀ. ರಸ್ತೆ ಗಿಸ್ತೆ ಮೊದಲಿಗೆ ಹೆಂಗಿದ್ದು? ಯಾಕಂದ್ರೆ ನೀವು ಇಲ್ಲೇ ಹುಟ್ಟು ಕಚ್ಚಾ ರೋಡ್ ಇದ್ದು ರೀ. ಈಗೆಲ್ಲ ಸಿಮೆಂಟ್ ಕರ್ಮ್ ಆಗಿದಾವ ಎಲ್ಲ ಮಾಡ್ಯಾರ ರೀ. ಮಾಡ್ಯಾರ ಪ್ರತಿಯೊಂದು ಓಣಿಗೆ ಮಾಡ್ಯಾರ. ಯಾಕಂದ್ರೆ ಅವರು ಈಗ ಮುಂದಿನ ಮುಖ್ಯಮಂತ್ರಿ ಆಗೋರು ಜೊತೆಗೆ ಅದನ್ನು ಆಸೆ ಇಟ್ಕೊಂಡಾರ. ಏನು ಹೇಳ್ತೀರಿ ತಾವು ಹಿರಿಯರಾಗಿ? ನಾವು ಆಗ್ಬೇಕಂತವ್ರಿ. ಕರ್ನಾಟಕ ರಾಜ್ಯ ಸರ್ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಕನಸು ನೋಡ್ತಾರೆ. ಯಾಕಂದ್ರೆ ಈಗ ನಮ್ಮ ಸತ್ಯನ ಅಂದ್ರೆ ಬೆಳಗಾವಿ ಜಿಲ್ಲಾದಾರ ಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲಾಗೆ ಬಂದ್ರೆ ಭಾಳ ಚಲೋ. ಜಡ್ಪಿ ಲೆವೆಲ್ ಮುಖ್ಯಸ್ಥರು ಅದಾರು. ಅವರು ಥ್ರೋದಿಂದ ನಾವು ಅಲ್ಲಿ ಸತೀಶಣ್ಣ ಜಾರಕಿಹೊಳಿ ಭೇಟಿ ಆಗ್ತೀವಿ. ಅವ್ರದ್ದು ಅಲ್ಲಿ ಏನೂ ಕೆಲಸ ಇದನ್ನು ಜಡ್ಪಿ ಮುಖ್ಯಸ್ಥರಿಗೆ ಹೇಳ್ತಾರೆ. ಅಲ್ಲಿಂದ ನಮ್ಗೆ ಏನೋ ಒಂದು ಕೆಲಸ ಆಗಬೇಕಾದ್ರೆ ಜಡ್ಪಿ ಮುಖ್ಯಸ್ಥರ ಕಡೆಯಿಂದ ಮಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಮತ್ತು ರಸ್ತೆ ಗಿಸ್ತೆ ಯಾವ ರೀತಿ ಆಗಿದೆ ಇಲ್ಲಿ? ಅವ್ರು ಕಳೆದ 15 ವರ್ಷದಿಂದ ಈ ಕ್ಷೇತ್ರ ಎಮ್ಕಲ್ಮಡಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇದು ಒಂದು ಗುಡ್ ಗಾರ್ಡ್ ಪ್ರದೇಶ ಇರ್ತದೆ ಮೊದಲಿಗೆ ಹೇಳ್ಬೇಕಂದ್ರೆ. ಇಲ್ಲಿ ನಾವು ನಿಂತೀವಿಲ್ಲ, ಇಲ್ಲಿ ನಿಲ್ಲೋದು ನಮಗೆ ಕೆಪಾಸಿಟಿ ಇರ್ತಿಲ್ಲ. ಈಗ ಸದ್ಯದಲ್ಲಿ CC ರೋಡ್ ಹಾಕಿಬಿಟ್ಟಾರ ಅವ್ರಿಗೆ. 15 ವರ್ಷದಿಂದ ನಮಗೆ ಏನು ಕೆಲಸ ಆಗಬೇಕೈತೆ ಅಲ್ಲಿ ಹೋಗಿ ಒಂದು ಮನವಿ ಕೊಡ್ತೀವಿ. ಅವ್ರು ಜಡ್ಪಿ ಮುಖ್ಯಸ್ಥರ ಕಡೆಯಿಂದ ಮಾಡಿಸ್ಬೇಕಾಗ್ತಾರೆ. ಈಗ ಕ್ಷೇತ್ರದಾದ್ಯಂತ ಸಂಚರಿಸಿದ್ದಾಯಿತು. ಈಗ ಕ್ಷೇತ್ರದ ಶಾಸಕರಾಗಿರುವಂಥ ಅದರಲ್ಲೂ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತಾಡಿಸುವಂಥ ಸಮಯ. ಈಗ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾದವು, ಜೊತೆಗೆ ಜನರ ಅಭಿಪ್ರಾಯ ಏನು, ಮತದಾರರು ಏನು ಹೇಳಿದರು ಅನ್ನೋದನ್ನು ಖುದ್ದು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಉತ್ತರ ಪಡೆದುಕೊಳ್ಳೋಣ. ಸರ್, ಈಗ ಭಾಳಷ್ಟು ಕ್ಷೇತ್ರಗಳಲ್ಲಿ MLAಗಳು ಹೇಳ್ತಾ ಇರೋದು ಏನಂತಂದರೆ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನೋದನ್ನು ವಿರೋಧ ಪಕ್ಷದ ಬಹುತೇಕ ಶಾಸಕರು ಈ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ತಮಗೇನಾದರೂ ಅನುಭವ ಆಗಿದೆನಾ ಅಂತ? ನಮಗೂ ಅನುಭವ ಆಗಿಲ್ಲ, ಅವ್ರಿಗೂ ಆಗಿಲ್ಲ. ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲ ಸ್ವಂತ ನಿಮ್ಗೆ ಯಾರು ಹೇಳಿದಾರೆ ಅವ್ರನ್ನೂ ನೀವು ಸರ್ವೆ ಮಾಡಿದ್ರೆ ಅಲ್ಲಿ ಕೆಲಸ ನಡೀತಾ ಇದೆ, ಗ್ಯಾರಂಟಿ ಕೂಡ ಮುಟ್ತಾ ಇದೆ, ಎರಡೂ ಇದೆ. ಅವ್ರು ಹೇಳಬೇಕಂತ ಹೇಳ್ತಾರೆ ಅಷ್ಟೇ. ಅವ್ರಿಗೇನು ಹೇಳಬೇಕಲ್ಲ, ಏನೋ ಒಂದು ನೆಪ ಬೇಕು ಅವ್ರಿಗೆ. ನಮ್ಮ ಸರ್ಕಾರದ ಮೇಲೆ ದೂರ ಮಾಡಲಿಕ್ಕೆ ಏನೋ ಬೇಕು. ಗ್ಯಾರಂಟಿ ಇಲ್ಲಂದರೆ ಕೆಲಸ ಆಗ್ತಾಯಿಲ್ಲ. ಯಾವ್ದು ನಿಂತಿದೆ ಅನ್ನೋದು ಭಾಳ ಮುಖ್ಯ. ಯಾವ ಕೆಲಸ ನಿಂತಿದ್ರೆ ನಡೀತಾನೆ ಇದೆಯಲ್ಲ. ಸೊ ಅವ್ರು ಹೇಳಬೇಕಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಅದು ನಿಜವಾದ ದೂರಲ್ಲ. ಈಗ ಪ್ರತಿ ಕ್ಷೇತ್ರದಾದ್ಯಂತ ಒಳ್ಳೆ ರಸ್ತೆಗಳನ್ನು ನಿರ್ಮಾಣ ಮಾಡಿದಿರಿ, ಜನ ಮೆಚ್ಚುಗೆ. ಅದನ್ನು ನೀವು ಈ ಏನು ಸಚಿವರಾದ ನಂತರ ಇದನ್ನು ಯೋಚನೆ ಮಾಡಿದ್ದ ಅಥವಾ ಏನು ಈಗ ಯೋಚನೆ ಮಾಡಿದ್ದ ಅಂತ? ಇಲ್ಲ, ನಾವು ಸಚಿವರಾದ ಮೇಲೆ ಹತ್ರ ಭಾಳ ಒಂದು 10% ಅಷ್ಟೇ ಮಾಡಿದ್ವಿ. ಮುಂಚೆ ಎಲ್ಲ 90% ನಾವು ಶಾಸಕರಿದ್ದಾಗ ಹಿಂದೆ ಮಂತ್ರಿ ಇದ್ದಾಗ ಮಾಡಿದ್ದದು. ಈಗ ಪ್ರಾರಂಭ ಆಗಿದೆ, ಈಗ ಮಾಡ್ತಾಯಿದ್ದೀವಿ. ನಮ್ಮ ಅವಧಿ ರಸ್ತೆಗಳನ್ನು ಈಗ ಮಾಡ್ತಾಯಿದ್ದೀವಿ, ಇನ್ನದು ಪೂರ್ಣಗೊಂಡಿಲ್ಲ. ಅದೇನಿದ್ರು ನಾವು ಶಾಸಕರಾಗಿ ಮಾಡುವಂಥ ಕೆಲಸ. ಒಂದು ವಿಚಾರ ಏನಂತಂದರೆ ಇಡೀ ಕ್ಷೇತ್ರದಾದ್ಯಂತ ನಾವು ಓಡಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಳುವಂಥದ್ದು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು, ಅದು ನಮಗೇನಂತಂದರೆ ಅದು ನಾವು ಕನಸು ಕಂಡುಕೊಂಡಿವಿ ಅಂತೇಳಿ. ಅದು ಏನಾದರೂ ಯಾವಾಗ ಸಹಕಾರ ಆಗುತ್ತೆ, ಜೊತೆಗೆ ಅದನ್ನು ಏನಾದರೂ ಆಗ್ಬೋದಾ ಅಂತ? ಆಗಬೇಕು. ಅದಕ್ಕೆ ಎಲ್ಲರದ್ದು ಆಸೆ ಆಕಾಶ ಇದ್ದೇ ಇರ್ತದ್ರೆ, ನಮ್ಮದು ಇದೆ. ಆದರೆ ಸಮಯ, ಪಕ್ಷ, ಕಾರ್ಯಕರ್ತರು, ರಾಜ್ಯದ ಜನತೆ ಆಶೀರ್ವಾದ ಬೇಕಾದಕ್ಕೆ ಅಲ್ಲಿವರೆಗೆ ಕಾಯಬೇಕಷ್ಟೆ. ಇದುವರೆಗೆ ನಿಮ್ಮ ಕ್ಷೇತ್ರದ ಜನ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಈಗ ನಮ್ಮ ಮೂಲಕ ಏನಂತಂದರೆ ಈ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ ಜನರಿಗೆ ಏನು ಅಪೀಲ್ ಮಾಡ್ಕೋತೀರಿ ಅಂತ? ನೋಡಿ, ನಮ್ಮ ನಿರೀಕ್ಷೆ ಮೀರವ್ರು ನಮಗೂ 4 ಬಾರಿ ನಮಗೆ ಅಂಥ ಸಂದರ್ಭದಲ್ಲಿ ನಾವೊಂದು ಸಾರಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದೇ ಗೆಲ್ಲಿಸಿದ್ದಾರೆ, ಹೋದರೂ ಗೆಲ್ಲಿಸಿದ್ದಾರೆ. ಸೊ ನಾವು ಎಂಥ ಸಂದರ್ಭ ಬಂದಾಗ ಕೂಡ ನಮ್ಗೆ ಬಿಟ್ಟು ಕೊಟ್ಟಿಲ್ಲ ಅವರು. ಸೊ ಹೀಗಾಗಿ ಅವ್ರ ಉಪಕಾರ ನಮ್ಮ ಮೇಲೆ ಭಾಳಷ್ಟಿದೆ. ಆಗೋಸ್ಕರ ನಾವು ರಾತ್ರಿ ಆಗಲ್ಲ ಕೆಲಸ ಮಾಡ್ತೀವಿ ಅವ್ರಿಗೆ. ಇಡೀ ಕ್ಷೇತ್ರದಾದ್ಯಂತ ಸಂಚರಿಸಿದಂಥ ಸಂದರ್ಭದಲ್ಲಿ ಭಾಳಷ್ಟು ಏನಂತಂದರೆ ಮೂಲಭೂತ ಸೌಲಭ್ಯಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ನೀಡಿ ಸತೀಶ್ ಜಾರಕಿಹೊಳಿ ಅವರು ಆ ಕ್ಷೇತ್ರದಾದ್ಯಂತ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಆ ಕ್ಷೇತ್ರದ ಜನ ಭಾಳಷ್ಟು ಸಂತೃಪ್ತಿಯನ್ನು ಶಾಸಕರ ಬಗ್ಗೆ, ಅದರಲ್ಲೂ ಏನಂತಂದರೆ ಲೋಕೋಪಯೋಗಿ ಸಚಿವರಾದ ನಂತರ ಭಾಳಷ್ಟು ಏನಂತಂದರೆ ಈ ಏನು
ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದ್ರಿಂದ ಸಹಜವಾಗಿ ಇಡೀ ಕ್ಷೇತ್ರದಾದ್ಯಂತ ಉತ್ತಮ ರಸ್ತೆಗಳು ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಕ್ಷೇತ್ರದ ಶಾಸಕರ ಬಗ್ಗೆ ಭಾಳಷ್ಟು ಮೆಚ್ಚುಗೆ ಮಾತುಗಳನ್ನು ಕ್ಷೇತ್ರದ ಜನ ಆಡ್ತಾ ಇರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.